ಎಸ್ ವೆಲ್ಕಮ್ ಬ್ಯಾಕ್. ಪೊಲೀಸ್ ಠಾಣೆಗೆ ತಿಮ್ರೋಡಿ, ಬೆಳ್ತಂಗಡಿ ಠಾಣೆಗೆ ತಿಮ್ರೋಡಿ ಹೋಗಿದ್ದಾರೆ. ಎಸ್ ವೀಕ್ಷಕರೇ, ಪೊಲೀಸ್ ಠಾಣೆಗೆ ತಿಮ್ರೋಡಿ ಎಂಟ್ರಿ. ಬೆಳ್ತಂಗಡಿ ಠಾಣೆಗೆ ಹೋಗಿರುವಂತ ತಿಮ್ರೋಡಿ, ಕರ್ತವ್ಯಕ್ಕೆ ಅಡ್ಡಿ ಆರೋಪ ಕೇಸ್. ಬೆಳ್ತಂಗಡಿ ಠಾಣೆಗೆ ತಿಮ್ರೋಡಿ ಎಂಟ್ರಿ. ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಆರೋಪ. ವಿಚಾರಣೆಗೆ ಆಗಮಿಸಿದಂತಹ ತಿಮ್ರೋಡಿ ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿ ಆರೋಪ. ಕಳೆದ ವಾರ ತಿಮ್ರೋಡಿ ಬಂಧನ ಆಗಿತ್ತು. ಪೊಲೀಸ್ ಠಾಣೆಗೆ ತಿಮ್ರೋಡಿ. ಎಸ್ ವೀಕ್ಷಕರೇ, ಪೊಲೀಸ್ ಠಾಣೆಗೆ ಹೋಗಿರುವಂತ ತಿಮ್ರೋಡಿ ಅವ್ರದ್ದು ಯಾವ ಕೇಸಪ್ಪ ಅಂತ ಕೇಳಿದ್ರೆ, ಕೇಸ್ ಯಾವುದೂ ಇಲ್ಲ. ಮೊನ್ನೆ ವಶಕ್ಕೆ ಪಡೆದುಕೊಳ್ಳಲಿಕ್ಕೆ ಬಂದಿರುವಂತಹ ಪೊಲೀಸರನ್ನ ಸುಮ್ಮನೆ ಸಾಕಷ್ಟು ಸತಾಯಿಸಿದ್ದಾರೆ. ಬಟಾಲಂನ ಕರೆಸಿ ಗಲಾಟೆ. ಬಟಾಲಂ ಜೈಕಾರವನ್ನು ಕೂಗಿದ್ದು. ಏನ್ ಅನ್ಕೊಂಡಿದ್ದೀರಾ? ಸ್ವತಂತ್ರ ಹೋರಾಟಗಾರರ ನೀವು ಜೈಕಾರವನ್ನು ಕೂಗ್ಲಿಕ್ಕೆ? ಜೈಕಾರವನ್ನು ಕೂಗಿದ್ದು ತಿಮ್ರೋಡಿ ಅವರಿಗೆ ಜಯವಾಗ್ಲಿ, ಪೊಲೀಸರಿಗೆ ಧಿಕ್ಕಾರ ಅಂತ ಹೇಳಿ 1.5 ಗಂಟೆ ಮನೆಯಿಂದ ಹೊರಗೆ ಬಂದಿರಲಿಲ್ಲ ತಿಮ್ರೋಡಿ ಅವರು. ಯಾಕಾಗಿ? ಗಿರೀಶ್ ಮಟ್ಟಣ್ಣನವರು ಒಂದು ಮಾತು ಹೇಳ್ತಾರೆ ಲೈವಲ್ಲಿ ಬಂದ್ಕೊಂಡು, ನಾವು ಎಲ್ಲದಕ್ಕೂ ಕೂಡ ಸಹಕರಿಸ್ತೀವಿ, ನಮ್ಮನ್ನು ಕರೀರಿ ಅಂತ ಹೇಳಿ. ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಕರೀಲಿಕ್ಕೆ ಸಾಧ್ಯ? ನಿಮ್ಮನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ? ಸಾಕ್ಷಿಗಳನ್ನಾರು ಹೊರಗೆ ತೋರಿಸಿ, ಹಾಗಾದರೂ ಸಾಕಷ್ಟು ಜನ ನಂಬ್ತಾರೆ. ಈಗ ನಾನು ಮಾತಾಡಿದ್ದು ನೋಡಿದ್ರೆ ಕೆಲವೊಂದಿಷ್ಟು ಜನ ಕಮೆಂಟಲ್ಲೂ ಕೂಗ್ತಾರೆ. ಏನು ಮಾಡೋಕ್ಕಾಗತ್ತೆ? ಈಗ ತಿಮ್ರೋಡಿ ವಿಚಾರಕ್ಕೆ ಬರ್ತಿದ್ದೆ, ಮತ್ತೆ ಅರೆಸ್ಟ್ ಆಗ್ತಾರಾ ತಿಮ್ರೋಡಿ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. 1.5 ಗಂಟೆ ಪೊಲೀಸನ್ನ ಹೊರಗೆ ನಿಲ್ಲಿಸಿದ್ದೀರಾ, ಮನೆಯಿಂದ ಹೊರಗಡೆ ಬರದೆ ಆಟ ಇಡ್ಸಿದ್ದೀರಾ. ಏನ್ ಅನ್ಕೊಂಡಿದ್ದೀರಾ ಪೊಲೀಸರು ಅಂತಂದ್ರೆ? ನೀವು ಪಟಾಲಂ ಕರೆದಿದ್ದೀರಾ ಗ್ರೂಪಲ್ಲಿ, ಬನ್ನಿ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಆಗ್ತಾ ಇದೆ ಅಂತ ಹೇಳಿ. ಆ ಪಟಾಲಂ ಬಂದಿದೆ, ಜೈಕಾರವನ್ನು ಹಾಕಿದ್ದೀರಾ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆದ್ರೆ ಪೊಲೀಸರು ಸೈಲೆಂಟ್ ಆಗಿರ್ತಾರ? ಈಗ ನಿಮ್ಮ ಮೇಲೆ ಮತ್ತೊಂದು ಕೇಸ್ ಬಿದ್ದಿದೆ. ಈ ಕೇಸ್ನಲ್ಲಿ ಬಂಧನ ಆಗ್ತಾರಾ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಕಳೆದ ವಾರ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು, ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆಗ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಎನ್ನುವಂತಹ ಕೇಸ್ ಈಗ ದಾಖಲೆಯಾಗಿದೆ. ಪೊಲೀಸರಿಂದಲೇ ಸುಮೋಟೋ ಕೇಸ್ ದಾಖಲೆಯಾಗಿತ್ತು. ಈ ಸಂಬಂಧ ವಿಚಾರಣೆಗೆ ಆಗಮಿಸ್ತಾ ಇರುವಂತಹ ತಿಮ್ಮಾರು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.